ಯಾರಿದ್ದಾರೆ ಅವರಿಗೆ ಪ್ರತಿಯೊಬ್ಬರು ಕೂಡ ಸರ್ಕಾರದ ವತಿಯಿಂದ ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಯಾರ್ಯಾರಿಗೆ ವಸತಿ ಇಲ್ಲ ಅಥವಾ ಭೂಮಿ ಇಲ್ಲ ಮನೆ ಇಲ್ಲ ಅಂಥವ್ರನ್ನ ಗುರುತಿಸಿ ಅಂಥವ್ರನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗ್ರಾಮ ಸಭೆಯನ್ನ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ನೋಡಲ್ ಅಧಿಕಾರಿಯೂ ಆಗಿರುವ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್ ಅವರು ಭಾಗವಹಿಸಿ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದ್ದಾರೆ. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಮಹೇಶ್ ಕುಮಾರ್ ಅವರು, ರಾಜ್ಯ ಸರ್ಕಾರವು ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಅರ್ಹ ವಸತಿ ರಹಿತರಿಗೆ ಮತ್ತು ಭೂರಹಿತರಿಗೆ ಮನೆಗಳನ್ನು ಒದಗಿಸಲು ಬದ್ಧವಾಗಿದೆ. ಈ ಪ್ರಕ್ರಿಯೆಯಲ್ಲಿ ಗ್ರಾಮ ಸಭೆಗಳ ಪಾತ್ರ ಅತ್ಯಂತ ಪ್ರಮುಖವಾದದ್ದು ಎಂದರು. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಡು ಬಡವರು ಯಾರಿದ್ದಾರೆ ಅವರಿಗೆ ಪ್ರತಿಯೊಬ್ಬರು ಕೂಡ ಸರ್ಕಾರದ ವತಿಯಿಂದ ರಾಜೀವ್ ಗಾಂಧಿ ವಸತಿ ನಿಗಮದ ಮೂಲಕ ಯಾರ್ಯಾರಿಗೆ ವಸತಿ ಇಲ್ಲ ಅಥವಾ ಭೂಮಿ ಇಲ್ಲ ಮನೆ ಇಲ್ಲ ಅಂಥವ್ರನ್ನ ಗುರುತಿಸಿ ಅಂಥವ್ರನ್ನ ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ. ಸೊ ಪಂಚಾಯತ್ ರಾಜ್ ಕಾಯ್ದೆ ಅಡಿಯಲ್ಲಿ ಗ್ರಾಮ ಸಭೆಗೆ ಭಾಳ ಮುಖ್ಯವಾಗಿರ್ತದೆ. ಸೊ ಗ್ರಾಮ ಸಭೆಗಳು ಪ್ರತಿ ಗ್ರಾಮ ಪಂಚಾಯತಿಗೂ ಕೂಡ ನಡಿಬೇಕು. ಆ ಗ್ರಾಮ ಸಭೆ ಮುಖಾಂತರ ಪ್ರತಿಯೊಂದು ಫಲಾನುಭವಿಗಳು ಕೂಡ ಆಯ್ಕೆ ಮಾಡಿ ಏನೋ ಫಲಾನುಭವಿಗಳಿಗೆ ಏನೋ ಲಿಸ್ಟ್ ಇದೆ, ಆ ಲಿಸ್ಟನ್ನು ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಓದ್ತಾರೆ. ಆ ಲಿಸ್ಟಿಗೆ ಸಂಬಂಧಪಟ್ಟಂಗೆ ಯಾರ್ಯಾರಿಗೆ ಇದೆ, ಅಕಸ್ಮಾತ್ ಅವ್ರ ಹೆಸರಲ್ಲಿ ಏನಾರು ಜಮೀನಿದೆ, ವಸತಿ ಇದೆ ಅಥವಾ ಮನೆ ಇದೆ ಅಂತಕ್ಕಂಥದ್ದು ಮಾಹಿತಿಯನ್ನು ಕೊಟ್ಟರೆ ಅಂಥದ್ದು ರಿಜೆಕ್ಟ್ ಆಗ್ತದೆ. ಅಕಸ್ಮಾತ್ ಈ ಸಭೆಯಲ್ಲಿ ಕೊಡೋದಿಲ್ಲ, ಹೆಸರುಗಳು ಕೊಟ್ಟಿರ್ತಾರೆ, ಪುನಃ ಗ್ರಾಮ ಪಂಚಾಯತಿ ವತಿಯಿಂದ ಪುನಃ ಸರ್ವೆ ಆಗ್ತದೆ. ಆ ಸರ್ವೆ ಆದಕ್ಕಂಥ ಸಂದರ್ಭದಲ್ಲಿ ಅವ್ರ ಹೆಸರಲ್ಲಿ ಏನಾರು ಮನೆ ಇತ್ತು, ಜಮೀನಿದೆ ಅಥವಾ ಇದೇನಾರು ಇತ್ತು ಅಂತಂದ್ರೆ ಪುನಃ ಅರ್ಜಿ ರಿಜೆಕ್ಟ್ ಆಗ್ತದೆ. ಸೊ ಅರ್ಜಿ ನೀವು ಕೊಟ್ಟ ತಕ್ಷಣ ಯಾವುದೇ ರೀತಿಯಾದ ಮಂಜೂರಾಗೋದಿಲ್ಲ. ಸೊ ಈಗ ಆಲ್ರೆಡಿ ಗ್ರಾಮ ಪಂಚಾಯತಿ ವತಿಯಿಂದ ವಸತಿ ರಹಿತರಿಗೆ ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಜಮೀನನ್ನು ಗುರುತಿಸಿ ಅಲ್ಲಿ ಜಮೀನನ್ನು ನಾವು ಗ್ರಾಮ ಪಂಚಾಯತಿಗೆ ತೊಗೊಂಡು ವಸತಿ ರಹಿತರಿಗೆ ಜಮೀನು ಲೇಔಟನ್ನು ಪ್ಲ್ಯಾನ್ ಮಾಡಿ ಲೇಔಟನ್ನು ಅಪ್ರೂವ್ ಮಾಡ್ತಕ್ಕಂಥದ್ದು ಒಂದು ಕೂಡ ಅದು ಕೂಡ ಸೈಮಲ್ಟೇನಿಯಸ್ ಆಗಿ ನಡೀತಾ ಇರುತ್ತೆ. ಸೊ ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿ ಫಲಾನುಭವಿಗಳ ಊರಿನ ಮುಖಂಡರು ಮತ್ತು ಮಾಧ್ಯಮ ಎಲ್ಲರೂ ಕೂಡ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ಯಾರು ನಿಜವಾಗಿ ಅಥವಾ ಯಾರು ವಸತಿ ರಹಿತರು ಇದ್ದಾರೆ ಅವ್ರನ್ನ ಕ್ರಮಬದ್ಧವಾಗಿ ಆಯ್ಕೆ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳ್ತಾ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿನೋದ ಎಸ್ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಸತಿ ಮತ್ತು ನಿವೇಶನ ರಹಿತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು ಈ ಪ್ರಕ್ರಿಯೆಗೆ ಸಾರ್ವಜನಿಕರಿಂದ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗಿದೆ ಎಂದರು. ಗಾಡಿಗಳಲ್ಲಿ ಅನೌನ್ಸ್ ಮಾಡಿ ಅಲ್ಲಲ್ಲಿ ಕರಪತ್ರಗಳನ್ನು ಅಂಟಿಸಿ ಎಲ್ಲರಿಗೂ ಪ್ರಚಾರ ಕೊಟ್ಟಿದ್ವಿ. ಇಂದಿನ ಹಮ್ಮಿಕೊಳ್ತಾ ಇದ್ದೀವಿ. ನಿವೇಶನ ರೈತರು ಮತ್ತು ವಸತಿ ರೈತರು ಅರ್ಜಿಗಳನ್ನು ಕೊಡ್ಬೋದು ಅಂತ. ಅದರಂತೆ ನಮಗೆ ಒಂದು ವಾರದಿಂದನೂ ನಾವು ಒಂದೇ ದಿನ ಸ್ಪೀಕರ್ 200ಕ್ಕೆ ಹೆಚ್ಚು ಅರ್ಜಿಗಳು ಬಂದಿದೆ. ಅಷ್ಟು ಜನ ಕೊಟ್ಟೋದವರು ಪ್ರತಿಯೊಬ್ಬರು ಮತ್ತು ಗ್ರಾಮ ಸಭೆಗೆ ಬರಬೇಕು ಅಂತ ಹೇಳಿದ್ದೀವಿ. ಆದ್ರೂ ತುಂಬ ಜನ ಬಂದಿಲ್ಲ. ಈಗ ನಾವು ಬಂದು ಫಲಾನುಭವಿಗಳಿಗೂ ಹೇಳ್ತಾ ಇದ್ವಿ, ಏನು ಕಂಡೀಷನ್ಸ್ ಇರಬೇಕು, ಏನು ಕಂಡೀಷನ್ಸ್ ಇದ್ದರೆ ನೀವು ಅದರಲ್ಲೇ ಅರ್ಹರು ಅಂತ. ನೀವು ಅರ್ಜಿ ಕೊಟ್ಟಿದ ತಕ್ಷಣ ನಾನು ಆಯ್ಕೆ ಆಗಿದ್ದೀನಿ ಅನ್ನೋದು ಅದನ್ನು ತಪ್ಪು ಕಲ್ಪನೆ. ಆಯ್ಕೆ ಆಗಬೇಕಂದ್ರೆ ಏನು ಮಾನದಂಡ ಇರಬೇಕು? ಮುಖ್ಯವಾಗಿ ನಾವು ಮಾನದಂಡಗಳೆಲ್ಲ ಈಗ ಕೊಟ್ಟಿರೋ ಅರ್ಜಿಗಳನ್ನೆಲ್ಲ ನಾವು ಇಲ್ಲಿ ನೀವೇ ಹೇಳ್ಬೋದು, ಹೇಳಿದ್ರೂ ಅದರಲ್ಲಿ ನಾವು ಬೇಕಾ ಬೇಡವಾ ಅಂತ ನಿಮಗೂ ಅಧಿಕಾರ ಇದೆ. ನಾನು ಹೇಳಿರೋ ಮಾನದಂಡಗಳನ್ನ ಹೇಳಿಬಿಟ್ಟು ಮತ್ತೆ ಅರ್ಜಿ ಓದ್ತೀವಿ, ಈ ಮಾನದಂಡಕ್ಕೆ ಇವ್ರು ಬರ್ತಾರಾ ಇಲ್ವಾ ಅಂತ. ಮುಖ್ಯವಾಗಿ ಮಾನದಂಡ ಅಂದರೆ ಎಲ್ಲರೂ ಮಹಿಳಾ ಫಲಾನುಭವಿಗಳಾಗಿರಬೇಕು ಅಂತ ನಮ್ಗೆ ಅರ್ಜಿ ಹಾಕೋರೆಲ್ಲ. ಮತ್ತು ಪುರುಷರು ಯಾರು ಆಗ್ಬೋದು, ಯಾರು ಹಾಕ್ಬೋದು ಅಂತ, ಒಂದು ಅಂಗವಿಕಲರಾಗ್ಬೋದು, ಹಿರಿಯ ನಾಗರಿಕರಾಗ್ಬೋದು, ವಿಧುರ ಇರ್ತಾರಲ್ಲ ಅವ್ರಿಗೆ ಮಾತ್ರ ಪುರುಷ ಫಲಾನುಭವಿಗಳಿಗೆ ಅವಕಾಶ ಇರುತ್ತೆ, ಬೇರೆ ಯಾರಿಗೂ ಇರೋದಿಲ್ಲ. ಈ ಸಂದರ್ಭದಲ್ಲಿ ಬಿಲ್ ಕಲೆಕ್ಟರ್ ಸುರೇಶ್, ಕಾರ್ಯದರ್ಶಿ ಮಧುಕರ ಬಿ, ಚಿಂತಾಮಣಿ ನಗರದ ಆರೋಗ್ಯ ಅಧಿಕಾರಿ ಶ್ರೀನಿವಾಸ ರೆಡ್ಡಿ ಮತ್ತು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.